ಆತ್ಮೀಯರೇ ನಮಸ್ಕಾರ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಕಳೆದ 2-3 ದಿನಗಳಿಂದ ಇಡೀ ದೇಶಾದ್ಯಂತ ಈ ವಿಚಾರ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿದರೂ ಕೂಡ ಯಾಕೆ ಇದು ಸ್ಟೇಟ್ ಮೀಡಿಯಾದಲ್ಲಾಗಲಿ ಅಥವಾ ಪಬ್ಲಿಕ್ ಡೊಮೈನಲ್ಲಾಗಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿಲ್ಲ ಅಂತನ್ನೋದು ನನ್ನ ಹೃದಯದ ಒಳಗೆ ಈ ಕ್ಷಣಕ್ಕೆ ಕಾಡ್ತಾ ಇರುವ ಬಹಳ ದೊಡ್ಡ ನೋವು. ಸೌಜನ್ಯ ಅನ್ನುವ ಕೂಸು ಅತ್ಯಂತ ದಾರುಣವಾಗಿ ಸಾವನ್ನಪ್ಪಿ 13 ವರ್ಷಗಳು ಕಳೆದು ಹೋಗಿದ್ದಾರೆ. ಆ ಕೂಸನ್ನು ಕಳೆದುಕೊಂಡು ಅವರ ತಂದೆ, ತಾಯಿ ಮತ್ತು ಇಡೀ ಕುಟುಂಬ, ಅಷ್ಟು ಮಾತ್ರ ಅಲ್ಲ ಇಡೀ ರಾಜ್ಯ ಇವತ್ತು ಕ್ಷಣ ಕ್ಷಣಕ್ಕೂ ಕೂಡ ರೋದನೆಯ ಮಹಾಸಾಗರದಲ್ಲಿದೆ. ಇಂಥ ಕೂಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘನ ಸರ್ವೋಚ್ಚ ನ್ಯಾಯಾಲಯ, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಅತ್ಯಂತ ಮಹತ್ತರವಾದಂಥ ಬೆಳವಣಿಗೆ ನಡೀತು. ಆದರೆ ಇದರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಯಾಕೆ? ಈ ಯಕ್ಷ ಪ್ರಶ್ನೆಯನ್ನು ನಿಮ್ಮ ಮುಂದೆ ನಾನು ಬಹಳ ನೋವಿನಿಂದಲೇ ಇಡ್ತಾ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಾಯಿತು ಮತ್ತು ಯಾವ ರೀತಿಯಲ್ಲಿ ಸೌಜನ್ಯ ಪ್ರಕರಣಕ್ಕೆ ಒಂದು ಹಂತದ ಮರುಜೀವ ಸಿಕ್ಕಂತಾಗಿದೆ ಅನ್ನೋದನ್ನು ಮಾತನಾಡ್ತಾ ಹೋಗ್ತೀನಿ. ನೋಡಿ, ಮೊನ್ನೆ 11 ಗಂಟೆಗೆ ಕಿಕ್ಕಿರಿದು ತುಂಬಿದ್ರು ಜನ ಘನ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಕೋರ್ಟ್ ಹಾಲ್ ನಂಬರ್ 12 17ನೇ ಮ್ಯಾಟರ್ ಆಗಿ ಸೌಜನ್ಯ ಅನ್ನುವ ಕೂಸಿನ ಪ್ರಕರಣ ಬಂತು. ಆ ಕೂಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಕುಸುಮಾವತಿ ಒಂದು ಸ್ಪೆಷಲ್ ಲೀವ್ ಪಿಟಿಷನ್ ಅಂತ ಏನು ಕರಿತೀವಿ, SLPಯನ್ನು ಹಾಕ್ಕೊಂಡಿದ್ರು. ಬೆಳಗ್ಗೆನೇ ಇಡೀ ಕೋರ್ಟ್ ಹಾಲ್ ಜನರಿಂದ, ನ್ಯಾಯವಾದಿಗಳಿಂದ, ಹಿರಿಯರಿಂದ, ಕಿರಿಯರಿಂದ ಕಿಕ್ಕಿರಿದಿತ್ತು. ಆದರೆ ಅಲ್ಲಿ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆ ಏನು ಅಂತಂದರೆ, CBI ಪರ ಮತ್ತು ರಾಜ್ಯ ಸರ್ಕಾರದ ಪರ ಪ್ರತಿನಿಧಿಸುವುದಕ್ಕೆ ಯಾರೊಬ್ಬರೂ ಬಂದಿರಲಿಲ್ಲ. ಆ ಕಾರಣಕ್ಕಾಗಿ ಆ ಪ್ರಕರಣವನ್ನು ಘನ ಸರ್ವೋಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳು ಮಧ್ಯಾಹ್ನಕ್ಕೆ ಕೋರ್ಟ್ನ ಮತ್ತು ಕಲಾಪವನ್ನು ಪಾಸ್ ಓವರ್ ಮಾಡಿದರು. ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆ ಕೇಳುತ್ತೆ CBIನವರಿಗೆ ಮತ್ತು ರಾಜ್ಯ ಸರ್ಕಾರದವರಿಗೆ. CBIನವರಿಗೆ ಯಾಕೆ ಅಂತಂದರೆ, ನಿಮಗೊತ್ತು ಈ ಇಡೀ ಪ್ರಕರಣವನ್ನು ಕಡೆಯ ಹಂತದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದು. ಅಫ್ಕೋರ್ಸ್ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ, ಯಾರಿಗೂ ಕೂಡ ಯಾವ ರೀತಿಯಲ್ಲೂ ಕೂಡ ಶಿಕ್ಷೆ ಆಗಲಿಲ್ಲ ಅನ್ನೋದು ಎರಡನೇ ವಿಷಯ. ಆದರೆ CBIನ ಕೇಳುತ್ತೆ, ಅಲ್ರಿ ಭಾಳ ಇಂಪಾರ್ಟೆಂಟ್ ಕೇಸ್ ಇದು, ಬೆಳಗ್ಗೆ ಬರೋಕ್ಕೆ ನಿಮ್ಗೇನಾಗಿತ್ತು ಅಂತ ಸರ್ವೋಚ್ಚ ನ್ಯಾಯಾಲಯ ಕೇಳುತ್ತೆ. CBIನವರ ಹತ್ರ ಯಾವುದೇ ಉತ್ತರ ಖಂಡಿತವಾಗಲೂ ಕೂಡ ಇರಲಿಲ್ಲ. ಅದರ ಜೊತೆಗೆ ನಮ್ಮ ರಾಜ್ಯದ CID ಅಥವಾ ಲೋಕಲ್ ಪೊಲೀಸರು ಅವರ ಪರ ವಕೀಲರನ್ನು ಬಹಳ ಸ್ಪಷ್ಟವಾಗಿ ಕೇಳುತ್ತೆ, ನೀವು ಯಾಕೆ ಇಂಥ ಸೀರಿಯಸ್ ಪ್ರಕರಣದಲ್ಲಿ ಬೆಳಗ್ಗೆ ಬರಲಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಆದರೆ ಅವ್ರ ಹತ್ರ ಅದಕ್ಕೂ ಕೂಡ ಉತ್ತರ ಇರಲಿಲ್ಲ. ಇದಾದ ನಂತರದಲ್ಲಿ ಈ ಇಡೀ ಪ್ರಕರಣದ ಬಗ್ಗೆ ಘನ ಸರ್ವೋಚ್ಚ ನ್ಯಾಯಾಲಯ ಹಲವು ಅಬ್ಸರ್ವೇಷನ್ಗಳನ್ನು ದೇಶದ ಜನರ ಮುಂದೆ ಇಡುತ್ತೆ. ಇನ್ನೊಂದು ವಿಷಯ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಬೇಕು. ಸೌಜನ್ಯ ಅನ್ನುವ ಕೂಸಿನ ಪರವಾಗಿ ತಾಯಿ ಕುಸುಮಾವತಿಯವರು ಎಲ್ಲ ಅಫಿಡವಿಟ್ಗಳನ್ನು ಸಲ್ಲಿಸಿದ್ದಾರೆ ಮತ್ತು ಆ ಅಫಿಡವಿಟ್ನಲ್ಲಿ ಎಲ್ಲ ವಿಚಾರಗಳನ್ನು ಆ ತಾಯಿ ಉಲ್ಲೇಖ ಮಾಡಿದ್ದಾರೆ. ಆ ಕೂಸಿನ ಪರವಾಗಿ ವಾದ ಮಂಡಿಸೋದಕ್ಕೆ ಖ್ಯಾತನಾಮರು, ವಕೀಲರು, ಹಿರಿಯರು ಅವತ್ತು ಬಂದಿರ್ತಾರೆ. ಶೇಖರ್ ದೇವಸ ಆಗಿರ್ಬೋದು, ಶೋಭಾ ಗುಪ್ತಾ ಆಗಿರ್ಬೋದು, ಅಥವಾ ಸಂಜಯ್ ನೂಲ್ವಿ ಆಗಿರ್ಬೋದು. ಹೀಗೆ ಅತ್ಯಂತ ಹಿರಿಯರೆಲ್ಲರೂ ಕೂಡ ಮತ್ತು ಇನ್ನೂ ಅನೇಕ ಜನ ಕಿರಿಯ ವಕೀಲರು ಈ ಇಡೀ ಪ್ರಕರಣದ ಬಗ್ಗೆ ಅವರಿಗೆ ಗೊತ್ತಿರುವ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ಮತ್ತು ಘನ ಸರ್ವೋಚ್ಚ ನ್ಯಾಯಾಲಯದ ಎಲ್ಲ ಪ್ರೊಸೀಡಿಂಗ್ಸನ್ನು ಗಮನಿಸುವುದಕ್ಕೆ ಅವತ್ತು ಕೋರ್ಟ್ನಲ್ಲಿ ಕಿಕ್ಕಿರಿದು ನಿಂತಿರ್ತಾರೆ. ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಕೇಳಿದಂಥ ಪ್ರಶ್ನೆಗೆ CBIನವರ ಹತ್ರ ಕೂಡ ಅಷ್ಟೇ ಮತ್ತು ರಾಜ್ಯ ಸರ್ಕಾರದ ಪರ ವಾದ ಮಂಡಿಸೋದಕ್ಕೆ ಅಥವಾ ಪ್ರತಿನಿಧಿಸೋದಕ್ಕೆ ಬಂದಿದ್ದಂಥವರ ಜೊತೆಗೂ ಕೂಡ ಅಷ್ಟೇ ಯಾವುದೇ ರೀತಿಯ ಉತ್ತರ ಇರಲಿಲ್ಲ. ಓಕೆ, ಈ ಇಡೀ ಪ್ರಕರಣವನ್ನು ಮುಂದುವರಿಸಿದಂಥ ಸುಪ್ರೀಂ ಕೋರ್ಟ್ ಅನೇಕ ದೊಡ್ಡ ಮಟ್ಟದ ಅಬ್ಸರ್ವೇಷನ್ಗಳನ್ನು ಮಾಡ್ತು. ಅದರ ಜೊತೆಗೆ ಬಹಳ ಸ್ಪಷ್ಟವಾದ ಕೆಲವು ನಿರ್ದೇಶನಗಳನ್ನು ಕೊಡ್ತು. ಇದರ ಮೂಲಕ ನಮಗೆ ಗೊತ್ತಾಗೋದೇನು ಅಂತಂದರೆ, ಆ ಕೂಸಿಗೆ ನ್ಯಾಯ ಸಿಗುವ ಕಾಲ ಬಹಳ ಹತ್ತಿರವಾಗ್ತಾ ಇದೆ ಅಂತ ನಮಗೆ ಅನ್ನಿಸುವುದಕ್ಕೆ ಶುರುವಾಯಿತು. ಮ್ಯಾಟರ್ ನಂಬರ್ 1 ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂತಂದರೆ, ಈ ಇಡೀ ಪ್ರಕರಣದಲ್ಲಿ
ಯಾರ್ಯಾರು ಸಾಕ್ಷಿಗಳಿದ್ದಾರೆ. ಪ್ರಾಬಬಲಿ ನನಗನ್ಸುತ್ತೆ ಮೊಟ್ಟ ಮೊದಲ ಬಾರಿಗಲ್ಲ ಭಾರತದಲ್ಲಿ, ಆದರೆ ಇದು ಅನೇಕ ಸಂದರ್ಭಗಳಲ್ಲಿ ಆಗೋದಿಲ್ಲ. ಕೋರ್ಟ್ ಏನು ಹೇಳುತ್ತಾ ಗೊತ್ತಾ? ಯಾರ್ಯಾರು ಸಾಕ್ಷಿಗಳಿದ್ದಾರೆ ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಮೂಲಕ ಅವರಿಗೆ ರಕ್ಷಣೆಯನ್ನು ಕೊಡಬೇಕು. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಈ ಪ್ರಕರಣ ಬಹಳ ಹಳೆ ಪ್ರಕರಣ. ನಾನೀಗಾಗಲೇ ಆರಂಭದಲ್ಲಿ ಹೇಳಿದ ಹಾಗೆ 13-14 ವರ್ಷ ಆಗಿದೆ. ಆ ಕೂಸು ಬರ್ಬರವಾಗಿ ಪ್ರಾಣವನ್ನು ಕಳೆದುಕೊಳ್ತು. ಆ ಕೂಸಿನ ಶರೀರ ನಜ್ಜುಗುಜ್ಜಾಗಿತ್ತು. ಆ ಕೂಸನ್ನು ಯಾವ್ಯಾವ ಕಿರಾತಕರು ಯಾವ್ಯಾವ ರೀತಿಯಲ್ಲಿ ಆ ಕೂಸಿನ ದೇಹದ ಜೊತೆಗೆ ಆಟವಾಡಿದ್ರು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಆ ನೋವಿನಿಂದನೇ ನಾನು ಹೇಳ್ತಾ ಇದ್ದೀನಿ. ಮತ್ತು ಕೋರ್ಟ್ ಕೂಡ ಈ ನೋವನ್ನು ಮನಗಂಡು ಮತ್ತು ಅಫಿಡವಿಟನ್ನು ಸಲ್ಲಿಸಿದಂಥ ತಾಯಿಯ ನೋವನ್ನು ಮನಗಂಡು ಮತ್ತು ಈ ಇಡೀ ಪ್ರಕರಣದ ಗಂಭೀರತೆಯನ್ನು ಮನಗಂಡು ಹೇಳ್ತಾರೆ, ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಮೂಲಕ ಸಾಕ್ಷಿದಾರರಿಗೆ ನೀವು ಪ್ರೊಟೆಕ್ಷನ್ ಕೊಡಬೇಕು, ಭದ್ರತೆ ಕೊಡಬೇಕು. ದಿಸ್ ಹ್ಯಾಪನ್ಸ್ ವೆರಿ ರೇರ್ಲಿ. ಅದು ಇಂಥ ಪ್ರಕರಣದಲ್ಲಿ ಇಟ್ ಮೀನ್ಸ್ ವಾಟ್? ಇಟ್ ಮೀನ್ಸ್ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಪ್ರಕರಣ ರೀಓಪನ್ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಸುಸ್ಪಷ್ಟವಾದಂಥ, ನಾನು ಮತ್ತೊಮ್ಮೆ ಹೇಳ್ತೀನಿ, ರೀಓಪನ್ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಅತ್ಯಂತ ಸುಸ್ಪಷ್ಟವಾದಂಥ ಅಬ್ಸರ್ವೇಷನ್ ಆಗಿದೆ. ಹಾಗಿದ್ರೆ ಈ 13-14 ವರ್ಷಗಳಲ್ಲಿ ಸಾಕ್ಷಿಗಳೇ ಬರಲಿಲ್ವಾ? ನೀ ಪ್ರಶ್ನೆ ಕೇಳ್ಬೋದು. ಅಫ್ಕೋರ್ಸ್ ಹಲವು ಸಾಕ್ಷಿಗಳು ಬಂದರು. ಆದರೆ ಹಲವು ಸಾಕ್ಷಿಗಳು ಅನುಮಾನಾಸ್ಪದ ರೀತಿಯಲ್ಲಿ ತಮ್ಮ ಪ್ರಾಣ ಕಳ್ಕೊಂಡ್ರು ಅನ್ನುವ ಇನ್ನೊಂದು ವಾದ ಕೂಡ ಇದೆ. ಇದಕ್ಕೆ ಉದಾಹರಣೆಯಾಗಿ ಇನ್ನೊಂದು ವಿಷಯ, ನಾನು ಆ ಹೆಣ್ಣುಮಗಳ ಹೆಸರನ್ನು ಹೇಳಕ್ಕೆ ಹೋಗೋದಿಲ್ಲ. ನಿಮಗೀಗಾಗಲೇ ಗೊತ್ತು, ಒಬ್ಬ ಹೆಣ್ಣುಮಗಳನ್ನು ಈ ಇಡೀ ಪ್ರಕರಣದಲ್ಲಿ CBI ಮಾತನಾಡಿಸತ್ತೆ. ಆ ಹೆಣ್ಣುಮಗಳು ಸಾಕ್ಷಿ ಅನ್ನುವ ರೀತಿಯಲ್ಲಿ ಮಾತನಾಡ್ತಾಳೆ ಕೂಡ. ಆದರೆ ಫೈನಲ್ ಚಾರ್ಜ್ ಶೀಟ್ ಬಂದಾಗ CBI ಆ ಹೆಣ್ಣು ಮಗಳ ಬಗ್ಗೆ ಒಂದೇ ಒಂದು ಲೈನ್ ಬಿಟ್ಬಿಡಿ, ಒಂದೇ ಒಂದು ಅಕ್ಷರ ಕೂಡ ಬರೆಯುವುದಿಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ಮನಗಂಡು ಹೇಗೆ ಕೊಡಬೇಕು ಇವರಿಗೆ ಸಾಕ್ಷಿಗಳಿಗೆ ನಾವು ಪ್ರೊಟೆಕ್ಷನ್ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತೆ. ಅದಾದ ನಂತರದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅನೇಕ ವಿಚಾರಗಳನ್ನು ಇಲ್ಲಿ ಅಬ್ಸರ್ವ್ ಮಾಡಿರೋದರಲ್ಲಿ ಮತ್ತೊಂದು ಪಾಯಿಂಟ್, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ವಿತಿನ್ ನೆಕ್ಸ್ಟ್ 14 days, ಈಗಾಗಲೇ 2-3 ದಿನ ಕಳೆದು ಹೋಗಿದೆ, ಮುಂದಿನ 11 ದಿನಗಳಲ್ಲಿ ಯಾವ ಸ್ವರೂಪದಲ್ಲಿ ತನಿಖೆ ಇರಬೇಕು ಅದನ್ನು ನೀವು ನಮಗೆ ರೈಟಿಂಗ್ ಮೂಲಕ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಯಾರಿಗೆ ಹೇಳುತ್ತೆ? CBIಗೆ ಹೇಳುತ್ತೆ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳುತ್ತೆ. ಇದು ಯಾಕೆ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ ನಿಮಗೆ. ಈಗಾಗಲೇ CBI ತನ್ನ ತನಿಖೆಯನ್ನು ನಡೆಸಿಬಿಟ್ಟಿದೆ, ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಆಗಿದೆ. ಯಾರು ಆ ಕೂಸಿನ ಸಾವಿಗೆ ಕಾರಣವಾದರು ಅನ್ನೋದು ನಿಮಗೆ ಮರೀಚಿಕೆಯಾಗಿ ಯಕ್ಷ ಪ್ರಶ್ನೆಯಾಗಿ ಈ ಕ್ಷಣದವರೆಗೂ ಕೂಡ ಉಳ್ಕೊಂಡ್ಬಿಟ್ಟಿದೆ. ಅದರ ಜೊತೆಗೆ ನಮ್ಮ CID ಆಮೇಲೆ ನಮ್ಮ ಲೋಕಲ್ ಪೊಲೀಸರು ಇವರು ಕೂಡ ಪ್ರಕರಣದ ತನಿಖೆಯನ್ನು ನಡೆಸಿದ್ದಾರೆ. ಅಂದರೆ ಆಯಾಮಗಳ ತನಿಖೆ ಅಂತ ನಾವೇನು ಕರಿತೀವಿ, ಆ ಆಯಾಮಗಳ ತನಿಖೆ ಒಂದು ಹಂತಕ್ಕೆ ಮುಗ್ದು ಹೋಗಿದೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ, ಯಾವ ಸ್ವರೂಪದಲ್ಲಿ ಮತ್ತೆ ಮರು ತನಿಖೆ ನಡೆಸಬೇಕು, ಗಿವ್ ಇಟ್ ಇನ್ ರೈಟಿಂಗ್, ಬರಹ ರೂಪದಲ್ಲಿ ಕೊಡಿ. ರಾಜ್ಯ ಸರ್ಕಾರಕ್ಕೂ ಕೇಳಿದೆ, CBIಗೂ ಕೂಡ ಕೇಳಿದೆ. ಇಟ್ ಮೀನ್ಸ್ ವಾಟ್? ಇಟ್ ಮೀನ್ಸ್ ಸುಪ್ರೀಂ ಕೋರ್ಟ್ ವಾಂಟ್ಸ್ ಟು ರೀಓಪನ್ ದಿಸ್ ಕೇಸ್. ಇಲ್ಲಿ ನನಗೆ ಇನ್ನೊಂದು ಹೊಟ್ಟೆವರಿ ಇದೇನು ಅಂತ ಹೇಳ್ತೀನಿ. ಆ ಕೂಸಿನ ವಿಷಯಕ್ಕೆ ಬಂದಾಗ ಅಕ್ವಿಟಲ್ ಕಮಿಟಿ ಅಂತ ಒಂದಿತ್ತಲ್ಲ, ಆ ಅಕ್ವಿಟಲ್ ಕಮಿಟಿ ಒಂದು ರಿಪೋರ್ಟ್ ಕೊಡುತ್ತೆ. ಆ ಕೂಸಿನ ವಿಚಾರದಲ್ಲಿ ಅನೇಕ ಜನ ಪೊಲೀಸರು ಅಂತ ಕರೆಸ್ಕೊಳ್ಳುವ ಪೊಲೀಸರು ಮಾಡಬಾರದು ಕೆಲಸ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅಕ್ವಿಟಲ್ ಕಮಿಟಿ ಹೇಳುತ್ತೆ. ಕ್ರಮ ಆಗಿದೆಯಾ ಇದುವರೆಗೂ? ಒಬ್ಬನ ಮೇಲೆ ಕ್ರಮ ಆಗಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಆಗಿಲ್ಲ. ಮೊನ್ನೆ ವಿನಯ್ ಕುಲಕರ್ಣಿ ಕೇಸ್ ಬಗ್ಗೆ ನೀವು ಮಾತನಾಡ್ತಾ ಇದ್ದೀವಿ. ಅದೇ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಎಷ್ಟು ಜನ ಪೊಲೀಸರ ಇನ್ವಾಲ್ವ್ಮೆಂಟ್ ಇತ್ತು, ಪೊಲೀಸರು ಸ್ಕೆಚ್ ಹಾಕ್ಕೊಟ್ಟಿದ್ರು, ಪೊಲೀಸ್ನೊಬ್ಬ ಈ ಇಡೀ ಪ್ರಕರಣದ ಸೂತ್ರಧಾರ ಹೇಗಾಗಿದ್ದ ಅನ್ನೋದನ್ನು ನಾವು ಕೋರ್ಟಿನ ತೀರ್ಪಿನ ಮೂಲಕ ಪಡೆದುಕೊಂಡ್ವಿ ಮತ್ತು ನೋಡಿದ್ವಿ. ಈ ಪ್ರಕರಣದಲ್ಲೂ ಅದೇ ರೀತಿಯ ಬಲವಾದ ಅನುಮಾನ ಇದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಅಕ್ವಿಟಲ್ ಕಮಿಟಿ ಹೇಳುತ್ತೆ, ಯಾರ್ಯಾರು ಈ ಪ್ರಕರಣದಲ್ಲಿ ಇರುವಂಥ ಸೋಕಾಲ್ಡ್ ಪೊಲೀಸ್ ಅಧಿಕಾರಿಗಳು
ವ್ಯವಸ್ಥೆಯನ್ನು ಜಡ್ಡು ಹಿಡಿಸಿರುವ, ವ್ಯವಸ್ಥೆಯನ್ನು ಮಣ್ಣು ಹಿಡಿಸಿರುವ, ವ್ಯವಸ್ಥೆಯನ್ನು ಹಾಳು ಮಾಡಿರುವ, ವ್ಯವಸ್ಥೆಯನ್ನು ನಾಶಪಡಿಸಿರುವ, ಕೂಸಿನ ಜೀವದ ಜೊತೆಗೆ ಆಟವಾಡಿರುವ, ಕೂಸಿನ ಆತ್ಮದ ಜೊತೆಗೆ ಆಟವಾಡಿರುವ, ಕೂಸಿನ ಪ್ರಾಣದ ಜೊತೆಗೆ ಆಟವಾಡಿರುವ, ಕೂಸಿನ ಮನಸ್ಥಿತಿ, ಅವರ ಕುಟುಂಬದ ಮನಸ್ಥಿತಿಯ ಜೊತೆಗೆ ಆಟವಾಡಿರುವವರು ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅಕ್ವಿಟಲ್ ಕಮಿಟಿ ಹೇಳುತ್ತೆ. ಆಯ್ತಾ? ಎಂಥದ್ದು ಆಗಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ? ಅಲ್ರಿ, ಯಾವ ರೀತಿ ತನಿಖೆ ನಡೆಸಬೇಕಾಗಾದ್ರೆ ನಿಮ್ಮ ಪೊಲೀಸರೇ ಇನ್ವಾಲ್ವ್ಡು ಅಂತ ಇದೆ. CBI ಚಾರ್ಜ್ ಶೀಟಲ್ಲಿ ನಮಗೇನು ಗೊತ್ತಿಲ್ಲ ಅನ್ನೋ ಥರದಲ್ಲಿ ಹೇಳ್ತದೆ. ಒಬ್ಬ ಮನುಷ್ಯನನ್ನು ಹಲವು ವರ್ಷಗಳ ಕಾಲ ಜೈಲಲ್ಲಿಟ್ಟು ಆತನ ವಿರುದ್ಧ ಸಾಕ್ಷಿನೇ ಸಿಗಲಿಲ್ಲ ಅಂತದೆ. ಅದರ ಜೊತೆಗೆ CID and local police have been complete failures. ಹಾಗಾದರೆ ಯಾವ ರೀತಿ ತನಿಖೆ ನಡೀಬೇಕು ಹೇಳಿ? ಬಾಯಿ ಮಾತಲ್ಲ, ಇನ್ ರೈಟಿಂಗ್. ಇದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇನ್ನೊಂದು ವಿಷಯ ಭಾಳ ಜನ ಗೊತ್ತಿರ್ಬೋದು, ನಮ್ಮ ಹೈಕೋರ್ಟು ಘನ ನ್ಯಾಯಾಲಯ ಕರ್ನಾಟಕ ರಾಜ್ಯ ಇನ್ವೆಸ್ಟಿಗೇಷನ್ನ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಆದರೆ ಒಬ್ಬರೂ ಕ್ಯಾರೇ ಅಂತ ಯಾವ ಕ್ಷಣಕ್ಕೂ ಕೇಳಲೇ ಇಲ್ಲ. ಸೊ ಈಗ ಸುಪ್ರೀಂ ಕೋರ್ಟ್ನಲ್ಲಾಗಿರುವ ಈ ಬೆಳವಣಿಗೆ ಏನು ಅಂತಂದರೆ, ಬಹುಶಃ ಯಾವ ಬಲವು, ತೋಳ್ಬಲವು, ಇನ್ನೊಂದು ಬಲವು, ಮತ್ತೊಂದು ಬಲವು, ಯಾವ ಬಲವೂ ಕೂಡ ಸುಪ್ರೀಂ ಕೋರ್ಟ್ನ ಮುಂದೆ ನಿಲ್ಲೋದಿಲ್ಲ ಅನ್ನೋದು ಸುಸ್ಪಷ್ಟವಾಗಿ ಇಲ್ಲಿ ನಿಂತ್ಕೊತಾ ಇದೆ. ಅದರ ಜೊತೆಗೆ ಮರುತನಿಖೆ ಇಂಪಾರ್ಟೆಂಟಾ ಅನ್ನೋದೊಂದು ಪ್ರಶ್ನೆ. ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಮರುತನಿಖೆ. ರೀಇನ್ವೆಸ್ಟಿಗೇಷನ್ ಈಸ್ ಮಚ್ 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 ನೀಡೆಡ್. ಬಟ್ ಈ ಮರುತನಿಖೆಯಲ್ಲಿ ಆಗಬೇಕಾಗಿರೋದು ಏನು? ಇದುವರೆಗೂ ಪಬ್ಲಿಕ್ ಡಿಬೇಟ್ಗಳು ಸಿಕ್ಕಾಪಟ್ಟೆ ಆಯಿತು. ವಾದ ಪ್ರತಿವಾದ ಬಿಟ್ವೀನ್ ಪಬ್ಲಿಕ್, ವಾದ ಪ್ರತಿವಾದ ಬಿಟ್ವೀನ್ ಪೀಪಲ್, ವಾದ ಪ್ರತಿವಾದ ಬಿಟ್ವೀನ್ ಸೋ ಅಂಡ್ ಸೋ ಅಂಡ್ ಸೋ ಅಂಡ್ ಸೋ. ಸ್ವಾಮಿ, ಪಬ್ಲಿಕ್ ವರ್ಡಿಕ್ಟ್ ಅಲ್ಲ ಇಲ್ಲಿ ಬೇಕಾಗಿರೋದು. ಮುಖ್ಯವಾಗಿ ಪೀಪಲ್ ವರ್ಡಿಕ್ಟು ಅಲ್ಲ ಬೇಕಾಗಿರೋದು. ಅಥವಾ 4 ಜನ ಕೂತ್ಕೊಂಡು ಆ ಕಡೆ ಇಬ್ಬರು, ಈ ಕಡೆ 3 ಜನ, ಆ ಕಡೆ 4, ಈ ಕಡೆ 8 ಜಗಳ. ನೋ, ಅದೆಲ್ಲ ಬೇಕಾಗಿರೋದು. ಜನರ ಮನಸ್ಸಿನ ಭಾವನೆಗಳ ಜೊತೆಗೆ ಆಟ ಆಡೋದು ಕೂಡ ಅಲ್ಲ ಇಲ್ಲಿ ಬೇಕಾಗಿರೋದು. ಹಾಗಿದ್ರೆ ಇಲ್ಲಿ ಬೇಕಾಗಿರೋದು ಏನು? ಇಲ್ಲಿ ಆ್ಯಕ್ಚುಲಿ ಬೇಕಾಗಿರೋದು ಕೋರ್ಟ್ಸ್ ವರ್ಡಿಕ್ಟ್. ಇದರ ಬಗ್ಗೆ ಸುಸ್ಪಷ್ಟವಾಗಿ ಘನ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಸಾಕ್ಷಿ ಇದ್ದಾರಾ ಇಲ್ವಾ? ನಂಬರ್ 1 ಪ್ರಶ್ನೆ. ಅಫ್ಕೋರ್ಸ್ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾದಂಥ ವಾದ. ಮರುತನಿಖೆ ಹೇಗೆ? 2ನೇ ಆಯಾಮ ಮೆಟೀರಿಯಲ್ ಎವಿಡೆನ್ಸಸ್. ಯಾಕಂದರೆ 13 ವರ್ಷದ ಹಳೆ ಪ್ರಕರಣ. ನಾನು ಆ ಪ್ರಕರಣದ ಇನ್ಡೆಪ್ತ್ಗೆ ಹೋಗೋದಿಲ್ಲ. 100 ಸಲ ನಿಮ್ಮ ಮುಂದೆ ಅದರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಆ ಕೂಸಿನ ದಾರುಣ ಸಾವಿನ ಬಗ್ಗೆ ನಾವೆಲ್ಲ ಈಗಾಗಲೇ ಚರ್ಚೆ ನಡೆಸಿದ್ದೇವೆ. ಮೆಟೀರಿಯಲ್ ಎವಿಡೆನ್ಸ್ ಮತ್ತು ಮಾನದಂಡ ಏನು? ವಾಟ್ ಆರ್ ದಿ ಕ್ರೈಟೀರಿಯಾನ್ಸ್ ಆರ್ ದಿ ಕ್ರೈಟೀರಿಯಾಸ್ ಫಾರ್ ದಿ ರೀಇನ್ವೆಸ್ಟಿಗೇಷನ್? ಇದು ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅಂತ ಕರೆಸ್ಕೊಳ್ಳುವ ಸೋಕಾಲ್ಡ್ ಪೊಲೀಸ್ ಅಧಿಕಾರಿಗಳು, ಹಲವು ಜನ ಮಾನ ಮರ್ಯಾದೆ ಇಲ್ಲದಿರೋ ಪೊಲೀಸ್ ಅಧಿಕಾರಿಗಳು, ಅವ್ರ ಪಾತ್ರ ಏನು? ಇಷ್ಟು ತನಿಖೆ ಆಗಬೇಕು. ಇದು ಸುಪ್ರೀಂ ಕೋರ್ಟ್ನ ಸುಸ್ಪಷ್ಟವಾದ ಅಬ್ಸರ್ವೇಷನ್. ಇಷ್ಟಾದರೆ ನನಗನ್ಸತ್ತೆ ಸೌಜನ್ಯ ಅನ್ನುವ ಆ ಕೂಸು, ತಂಗಿ, ಮಗಳು ಮತ್ತು ಇಡೀ ಕುಟುಂಬ ಇವತ್ತೇನು ನೋವಿನ ಕೂಪದಲ್ಲಿದೆ, ನೋವಿನಲ್ಲಿ ಲಿಟ್ರಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮತ್ತು ಆ ಕೂಸಿನ ಆತ್ಮ ಇವತ್ತು ನಮ್ಮ ನಿಮ್ಮೆಲ್ಲರ ನಡುವೆ ವಿಲವಿಲ ಅಂತ ಏನು ಒದ್ದಾಡ್ತಾ ಇದೆ, ಅದಕ್ಕೆ ಒಂದು ಹಂತಕ್ಕೆ ನೆಮ್ಮದಿ ಸಿಗಬಹುದು. I really appreciate the Honorable Supreme Court for bringing up this matter. Let's see how it goes. ಇನ್ನು ಕೆಲವು ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸಂಚಲನ ಆಗುವುದಂತೂ ಸುಸ್ಪಷ್ಟ. ನಮಸ್ಕಾರ.